ಶ್ರೀಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ. ಭಾಗವತ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸುಸ್ವಾಗತ. ಮನೆ ಮನೆಗೆ ಭಾಗವತ ಅನ್ನುವ ಶೀರ್ಷಿಕೆಯಲ್ಲಿ ಭಾಗವತದ ಸಪ್ತಾಹ ಪ್ರವಚನವನ್ನು ಸುಮಾರು 200 ಮನೆಗಳವರೆಗೆ ಹರಿಯ ಅನುಗ್ರಹದಿಂದ ನಡೆದಿದೆ. ಹಾಗೆಯೇ ಮನಮನಕ್ಕೆ ಭಾಗವತ ಅನ್ನುವ ಶೀರ್ಷಿಕೆಯಲ್ಲಿ ಭಾಗವತದ ಪ್ರಥಮ ಸ್ಕಂದದಿಂದ ಪ್ರಾರಂಭಿಸಿ 12 ಸ್ಕಂದಗಳವರೆಗೆ ಆಯಾ ಸ್ಕಂದಗಳಲ್ಲಿಯ ವಿಶೇಷ ವಿಚಾರಗಳನ್ನು ಶ್ರೀಮದ್ ಆಚಾರ್ಯರ ತಾತ್ಪರ್ಯದ ಹಿನ್ನೆಲೆಯಲ್ಲಿ, ವಿಜಯಧ್ವಜ ತೀರ್ಥರ ವ್ಯಾಖ್ಯಾನದ ಹಿನ್ನೆಲೆಯಲ್ಲಿ, ಸದ್ಧರ್ಮತೀರ್ಥರು, ಯಾದವಾರ್ಯರು ಮತ್ತು ಅನೇಕ ಮಹನೀಯರ ವ್ಯಾಖ್ಯಾನ ಗ್ರಂಥಗಳ ಹಿನ್ನೆಲೆಯಲ್ಲಿ ಆ ವಿಷಯಗಳನ್ನು ಸಂಗ್ರಹ ಮಾಡಿ ಪ್ರಶ್ನೋತ್ತರಗಳಲ್ಲಿ ಚಿಕ್ಕ ಮಕ್ಕಳಿಂದ ಆರಂಭಿಸಿ ಎಲ್ಲ ವಯಸ್ಸಿನವರಿಗೂ ಮುಟ್ಟುವ ಹಾಗೆ ಆ ಪ್ರಶ್ನೋತ್ತರದ ಸಂಗ್ರಹವನ್ನು 5 ಸಂಪುಟಗಳಲ್ಲಿ ಅದನ್ನು ಮಾಡಿ ಪರೀಕ್ಷೆಗಳನ್ನು ಕೂಡ ಈಗ ನಡೀತಾ ಇದ್ದು, 5ನೇ ಪರೀಕ್ಷೆ 3/3/24 ಅದು ನಡೀಲಿಕ್ಕಿದೆ. ಹೀಗೆ 800 ಸುಮಾರು ವಿದ್ಯಾರ್ಥಿಗಳು ದೇಶ ವಿದೇಶಗಳಿಂದ ಈ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ. ಈ ಎಲ್ಲ ಸಂಗತಿಗಳ ಶ್ರೀಕೃಷ್ಣಾರ್ಪಣಮಸ್ತು ಅನ್ನುವ ಶೀರ್ಷಿಕೆಯಲ್ಲಿ ಸರ್ವಸಮರ್ಪಣೆ ಇದೀಗ ಆಗ್ತಾ ಇದೆ. ಪರಮ ಪೂಜ್ಯ ಶ್ರೀ ಉತ್ತರಾದಿ ಮಠಾಧೀಶರಾಗಿರತಕ್ಕಂತಹ ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದರು 1997ರಲ್ಲಿ ಬೃಂದಾವನಸ್ಥರಾದರು. ಅದೇ ಸಮಯದಲ್ಲಿ ಸ್ಥಳೀಯ ಶ್ರೀ ರಾಘವೇಂದ್ರ ಮಠದಲ್ಲಿ ಶ್ರೀ ಭಾಗವತ ಸಪ್ತಾಹ ಪ್ರವಚನ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಅದು ಅವ್ಯಾಹತವಾಗಿ ನಡೆದು ಬಂದು ಮೊನ್ನೆ ನಡೆದ 2021ನೇ ಇಸ್ವಿಗೆ ಆ ನಿರಂತರವಾಗಿ ನಡೆದಿರತಕ್ಕಂಥ ಭಾಗವತ ಸಪ್ತಾಹಕ್ಕೆ ಪ್ರವಚನಕ್ಕೆ ರಜತ ಮಹೋತ್ಸವ ಸಂಭ್ರಮ. ಅದೇ ವೇಳೆಗೆ ನನ್ನ ವಿದ್ಯಾಗುರುಗಳಾದ ಪರಮ ಪೂಜ್ಯ ಶ್ರೀ ಪೇಜಾವರ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರೂ ಸಹ ಬೃಂದಾವನಸ್ಥರಾಗಿ 1 ವರ್ಷ ಗತಿಸಿತ್ತು. 2021ನೇ ಇಸ್ವಿ ಹೊತ್ತಿಗೆ ಶ್ರೀ ಪೇಜಾವರ ಶ್ರೀಪಾದರ ಬೃಂದಾವನ ಪ್ರವೇಶದಿಂದ ಸುಮಾರು 24 ತಿಂಗಳು ಆಗುವುದರೊಳಗಾಗಿ ಕೇಶವಾದಿ ಚತುರ್ವಿಂಶತಿ ಮೂರ್ತಿ ಆರಾಧನೆ ರೂಪವಾಗಿ 24 ಸಲ ಶ್ರೀಮದ್ ಭಾಗವತದ ಪ್ರವಚನವನ್ನು ಮನೆ ಮನೆಯಲ್ಲಿ ಅದನ್ನು ನಡೆಸಬೇಕು ಅಂತ ಗುರುಗಳಿಂದ ಒಂದು ಪ್ರೇರಣೆ ದೊರೆಯಿತು. ಅದರಂತೆ ಪ್ರತಿದಿನ 4 ಮನೆಗಳಲ್ಲಿ ಬೆಳಗ್ಗೆ 2 ಅವಧಿ ಸುಮಾರು 7:30ರಿಂದ 9:30ವರೆಗೆ, 10ರಿಂದ 12 ಗಂಟೆವರೆಗೆ, ಹೀಗೆ ಸಾಯಂಕಾಲ ಪುನಃ 4ರಿಂದ 6, 6:30ರಿಂದ 8:30, ಹೀಗೆ ಬೆಳಗ್ಗೆ 2 ಅವಧಿ, ಸಂಜೆ 2 ಅವಧಿಗಳಂತೆ ಪ್ರವಚನ ಮುಂದುವರಿಯಿತು ಮನೆ ಮನೆಗಳಲ್ಲಿ. ಈ ಮನೆ ಮನೆಗಳಲ್ಲಿ ಭಾಗವತವು ಸುಮಾರು 6-7 ತಿಂಗಳ ಅವಧಿಯಲ್ಲಿ 75ರ ಗಡಿ ದಾಟಿತು. ನಾನು ಅಂದ್ಕೊಂಡಿದ್ದು 24 ಮಾಡೋಣ, ಕೇಶವಾದಿ ಚತುರ್ವಿಂಶತಿ ಮೂರ್ತಿ ಆರಾಧನೆ, ಅದು ಗುರುಗಳ ಅನುಗ್ರಹದಿಂದ 75 ಗಡಿ ದಾಟಿತದು. ಪುನಃ 4 ತಿಂಗಳ ಅವಧಿಯಲ್ಲಿ 100ರ ಗಡಿ ದಾಟಿತು. ಪುನಃ 6 ತಿಂಗಳ ಅವಧಿಯಲ್ಲಿ 150ರ ಗಡಿ ದಾಟಿತು. ಇದೀಗ 2024 ಫೆಬ್ರವರಿಯಲ್ಲಿ ನಾವಿದ್ದೇವೆ. ಈ ಫೆಬ್ರವರಿ ವೇಳೆಗೆ 200 ಗಡಿ ದಾಟಿದೆ. ದಿನಾಂಕ 1/5/22 ರಜತೋತ್ಸವ ಈ ಭಾಗವತ ಸಪ್ತಾಹದ್ದು. 22/5/22 ಅಮೃತ ಮಹೋತ್ಸವ.
ದಿನಾಂಕ 17/10/22ರಂದು ಶತಕೋತ್ಸವ. ಹಾಗೆಯೇ ದಿನಾಂಕ 29/4/23ರಂದು ಸಾರ್ಧ ಶತಕೋತ್ಸವಗಳು ಜರುಗುವೆ. ಅದರಂತೆ ಈಗ ದ್ವಿಶತಕೋತ್ಸವವು ಮನೆ ಮನೆಗೆ ಭಾಗವತ ಅದು ಕೂಡ ಈಗ ಸಂಪನ್ನವಾಗುತ್ತಿದೆ. ರಜತ ಮಹೋತ್ಸವದ ಅಂಗವಾಗಿ ಭಾಗವತ ಪ್ರಥಮ ಸ್ಕಂದ ವಿಷಯ ಸಂಗ್ರಹ ರೂಪವಾಗಿರತಕ್ಕಂತಹ ರಸಪ್ರಶ್ನೆ ರೂಪದ ಭಾಗವತ ಪ್ರವೇಶ ಪುಸ್ತಕದ ಹಸ್ತಪ್ರತಿಯು ದಿನಾಂಕ 1/2/22ರಂದು ಅಥಣಿಯ ಭಾಗವತ ಮನೆತನದ ಶ್ರೀ ಶೇಷಾಚಾರ್ಯ ಜಂಬಗಿ ಇವರ ಸುಪುತ್ರರಾದ ಶ್ರೀ ವಾದರಾಜಾಚಾರ್ಯ ಜಂಬಗಿ ಇವರ ಮನೆಯಲ್ಲಿ ಬಿಡುಗಡೆಗೊಂಡಿತು. ಇದನ್ನು ಪುಸ್ತಕರು ಮಾಡಬೇಕು, 12 ಸ್ಕಂದ ಬರೀಬೇಕು ಅನ್ನೋ ಯೋಚನೆ ಯಾವುದೂ ಇರಲಿಲ್ಲ ಆವಾಗ. ಏನೋ ರಜತ ಮಹೋತ್ಸವ ಆಗ್ತಾ ಇದೆ, ಒಂದು ರಸಪ್ರಶ್ನೆ ಕಾರ್ಯಕ್ರಮ ಅಂತ ಇಟ್ಟುಕೊಂಡು ತಕ್ಕ ಮಟ್ಟಿಗೆ ಮಾಡಿ ಅದನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಅದು ಹಸ್ತಪ್ರತಿ ಆವಾಗ ಬಿಡುಗಡೆ ಆಯಿತು ಜಂಬಗಿ ವಾದರಾಜ ಅವರ ಮನೆಯಲ್ಲಿ. ಆನಂತರ ಇವರ ಮನೆಯಲ್ಲಿ ಬಿಡುಗಡೆಗೊಂಡಿತು. ಸದರಿ ವಿಷಯದ ಪರೀಕ್ಷೆಯು ದಿನಾಂಕ 24/4/22ರಂದು ಜರುಗಿತು. 5-6 ಸದಸ್ಯರಿದ್ದ ಮನೆ ಮಂದಿ ಎಲ್ಲರೂ ಪರೀಕ್ಷೆಯಲ್ಲಿ ಭಾಗವಹಿಸಿ ಭಾಗವತ ಪರಿವಾರ ಅನ್ನುವ ವಿಶೇಷ ಪ್ರಶಸ್ತಿಗೂ ಕೆಲವರು ಭಾಜನರಾದರು. ಈ ಮೊದಲನೇ ಪರೀಕ್ಷೆ ಸುಮಾರು 120ಕ್ಕೂ ಹೆಚ್ಚು ಜನರನ್ನು ನೋಂದಣಿ ಪಡೆದುಕೊಂಡಿತ್ತು. ಇದರಲ್ಲಿ ಎಲ್ಲರೂ ಇದ್ದರು, ಚಿಕ್ಕ ವಯಸ್ಸಿನವರು, ವಯಸ್ಸಾದವರು, ಸುಮಾರು 7 ವಯಸ್ಸಿನವರಿಂದ 88 ವಯಸ್ಸಿನವರೆಗೂ ಪರೀಕ್ಷೆಯನ್ನು ಬರೆದವರು ಇದ್ದಾರೆ. ಈ ಪರೀಕ್ಷೆಯಿಂದ ಸ್ಫೂರ್ತಿ ಪಡೆದ ಪರೀಕ್ಷಾರ್ಥಿಗಳು ಭಾಗವತದ ಮುಂದಿನ ಸ್ಕಂಧಗಳ ವಿಷಯಗಳನ್ನು ಸಂಗ್ರಹಿಸಿ ಪುಸ್ತಕವನ್ನು ರಚಿಸಿ ಅದರ ಪರೀಕ್ಷೆ ನಡೆಸುವಂತೆ ಅದಮ್ಯ ಒತ್ತಡವನ್ನು ನನ್ನ ಮೇಲೆ ಹೇರಿದರು. ಇವತ್ತು ಭಾಗವತ 12 ಸ್ಕಂದಗಳ ವಿಷಯ ಸಂಗ್ರಹವಾಗಿ ಅದು 5 ಸಂಪುಟ ಬಂದಿದೆ ಅಂತಂದರೆ ಅದು ಇವರೆಲ್ಲರ ಒಂದು ಒತ್ತಾಸೆ, ಪ್ರೀತಿಯ ಆ ಒತ್ತಡ ನನ್ನ ಮೇಲೆ ಹಾಕಿದ್ದರಿಂದ ಆ ಕಾರ್ಯ ಸಾಧಿತ ಆಗಿದೆ. ಇವತ್ತು ಭಾಗವತದ 12 ಸ್ಕಂದ ವಿಷಯಗಳು 5000 ಪ್ರಶ್ನೋತ್ತರ ರೂಪದಲ್ಲಿ 5 ಸಂಪುಟಗಳಲ್ಲಿ ಸಿದ್ಧಗೊಂಡಿವೆ. ಈ ಪ್ರೇರಣೆ ಬಿಂದುಗಳು ಆಗಲೇ ಹೇಳಿದಂತೆಯೇ ಈ ಮೇಲಿನ ನನ್ನ ಎಲ್ಲ ಅಧ್ಯಾತ್ಮ ಬಂಧುಗಳು. ಕನ್ನಡದಂತೆ ದೇವನಾಗರಿ ಲಿಪಿಯಲ್ಲಿಯೂ ಈ ಸಂಪುಟಗಳು ಲಭ್ಯವಿವೆ. ಅನೇಕ ಕಡೆ ಒತ್ತಾಯ ಬಂತು, ಯಾವುದೋ ಪುಣೆಯಿಂದ, ಮುಂಬೈಯಿಂದ, ಚೆನ್ನೈಯಿಂದ ನಮಗೆ ಕನ್ನಡ ಅಕ್ಷರ ಓದಲಿಕ್ಕೆ ಬರೋದಿಲ್ಲ, ಹಾಗಾಗಿ ದೇವನಾಗರಿ ಲಿಪಿಯಲ್ಲಿ ಪುಸ್ತಕ ಇದ್ದರೆ ನಾವು ಕೂಡ ಭಾಗವಹಿಸ್ತಿದ್ವಿ ಅಂತ ಒಂದು ಬೇಡಿಕೆ ಬಂತು. ಆ ಪ್ರಕಾರ ಅದೇ ವಿಷಯವನ್ನು ದೇವನಾಗರಿ ಲಿಪಿಯಲ್ಲಿ ಕೂಡ ಅದನ್ನು ಸರಿಯಾಗಿ ಸಿದ್ಧಪಡಿಸಿ ಅವು ಕೂಡ ಈಗಾಗಲೇ 3 ಸಂಪುಟ ಲಭ್ಯ ಆಗಿದೆ. ಇದಕ್ಕೂ ಸಹ ಸಂಸ್ಕೃತ, ಮರಾಠಿ, ಹಿಂದಿ, ಇಂಗ್ಲೀಷ್ ಮುಂತಾದ ಇತರ ಭಾಷಾ ಬಂಧುಗಳು ಈ ಕಾರ್ಯದ ಪ್ರೇರಣಾ ಬಿಂದುಗಳು. ಪರಮಪೂಜ್ಯ ಶ್ರೀ ಉತ್ತರಾದಿ ಮಠಾಧೀಶರಾದ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದರು ಅಮೃತ ಮಹೋತ್ಸವದಲ್ಲಿ ಅಂದರೆ ದಿನಾಂಕ 22/6/22ರಂದು ದ್ವಿತೀಯ ಸ್ಕಂದ ಪುಸ್ತಕದ ಆವೃತ್ತಿಯನ್ನು ಬಿಡುಗಡೆ ಮಾಡಿದರು. ಶ್ರೀ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ದಿನಾಂಕ 17/10/22ರಂದು ತೃತೀಯ ಸ್ಕಂದ ಪುಸ್ತಕವನ್ನು ಅವರು ಬಿಡುಗಡೆ ಮಾಡಿದರು. ಈ ಉಭಯ ಶ್ರೀಗಳು ಪುಸ್ತಕ ಬಿಡುಗಡೆ ಮಾಡಿದ್ದಷ್ಟೇ ಅಲ್ಲ, ಆ ಪುಸ್ತಕಕ್ಕೆ ಆಶೀರ್ವಚನವನ್ನು ಬರೆದು ಕೊಟ್ಟರು, ಅನುಗ್ರಹ ಮಾಡಿದರು. ಆಶೀರ್ವಚನ ನೀಡಿ ಪುಸ್ತಕವನ್ನು ಬಿಡುಗಡೆ ಮಾಡಿ ಅನುಗ್ರಹಿಸಿದ್ದಾರೆ. ಅದರಂತೆ ಮಂತ್ರಾಲಯ ರಾಯರ ಮಠಾಧೀಶರಾಗಿರತಕ್ಕಂತಹ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರು ಸಹ ದಿನಾಂಕ 29/4/23ರಂದು 2ನೇ ಮತ್ತು 3ನೇ ಸಂಪುಟ ಪುಸ್ತಕಗಳನ್ನು ಬಿಡುಗಡೆ ಮತ್ತು ಆಗ ಹೇಳಿದಂತೆ ದೇವನಾಗರಿ ಲಿಪಿಯ ಪುಸ್ತಕಗಳನ್ನು ಕೂಡ ಅವರು ಬಿಡುಗಡೆ ಮಾಡಿದರು. ಅದರಂತೆ 4 ಮತ್ತು 5ನೇ ಸಂಪುಟಗಳು ಕೊನೆಯದಾಗಿ ಶ್ರೀ ಪೇಜಾವರ ಶ್ರೀಗಳಿಂದ ಬಿಡುಗಡೆಗೊಂಡಿವೆ. ಭಾಗವತ ಪ್ರವೇಶ ಪುಸ್ತಕಗಳಿಗೆ ಭಾಗವತದ 12 ಸ್ಕಂದಗಳನ್ನು ನಾವು ಈ ರೀತಿ ಪರೀಕ್ಷಾ ದೃಷ್ಟಿಯಿಂದ ಎಲ್ಲರಿಗೂ ಹೇಳುವ ಅನುಕೂಲ ದೃಷ್ಟಿಯಿಂದ ಹೆಸರನ್ನು ಕೊಟ್ಟಿದ್ದೇವೆ. 1ನೇ ಸ್ಕಂದಕ್ಕೆ ಭಾಗವತ ಮೋದ, 2ನೇದಕ್ಕೆ ಆಮೋದ, 3ನೇದಕ್ಕೆ ಪ್ರಮೋದ, ಇವು 3 ಸೇರಿ ಒಂದು ಸಂಪುಟದಲ್ಲಿ ಮುದ್ರಣಗೊಂಡಿದೆ. ಹಾಗೆಯೇ 4ನೇದ್ದು ಸುಮೋದ, ಸಂಮೋದ, ಪರಿಮೋದ, 4, 5, 6 ಸ್ಕಂದಗಳ ವಿಷಯ ಸಂಗ್ರಹ, ಇದು 3 ಸೇರಿಸಿಬಿಟ್ಟು ಸಂಪುಟ 2ರಲ್ಲಿ ಅದು ಮುದ್ರಣಗೊಂಡಿದೆ. ಹಾಗೆಯೇ ಭಾಗವತ ಅಭಿಮೋದ, ಅತಿಮೋದ, ಅಧಿಮೋದ ಅಂದರೆ 7, 8, 9 ಈ ಸ್ಕಂದಗಳ ವಿಷಯ ಸಂಗ್ರಹ
ಈ 3 ಪುಸ್ತಕಗಳಲ್ಲಿ ಕಂಡುಬರ್ತದೆ. ಅದನ್ನು ಕೂಡಿಸಿ 3 ಕೂಡಿಸಿ ಸಂಪುಟ 3ರಲ್ಲಿ ಅದನ್ನು ಬಿಡುಗಡೆಗೊಳಿಸಲಾಗಿದೆ. ಭಾಗವತ ಸಂಪ್ರಮೋದ ಅಂದರೆ ದಶಮಸ್ಕಂದ ಮೂಲದಲ್ಲಿ ವ್ಯಾಸರು ಅದನ್ನು ಪೂರ್ವಾರ್ಧ ಉತ್ತರಾರ್ಧ ಅಂತ ವಿಭಜನೆ ಮಾಡಿದ್ದಾರೆ. ಸಾಕಷ್ಟು ವಿಷಯಗಳಿರೋದರಿಂದ 103 ಅಧ್ಯಾಯಗಳು ಭಾಗವತ ದಶಮಸ್ಕಂದದಲ್ಲಿ. ಹಾಗಾಗಿ ಅದರಂತೆ ಇಲ್ಲಿಯೂ ಕೂಡ ಭಾಗವತ ಸಂಪ್ರಮೋದ ಪೂರ್ವಾರ್ಧ, ಭಾಗವತ ಸಂಪ್ರಮೋದ ಉತ್ತರಾರ್ಧ ಇವೆರಡನ್ನೂ ಸೇರಿಸಿ ಸಂಪುಟ 4 ಮಾಡಿಕೊಂಡು ಅದನ್ನು ಕೂಡ ಶ್ರೀಗಳಿಂದ ಬಿಡುಗಡೆಗೊಂಡಿದೆ. ಭಾಗವತ ಸುಸಂಮೋದ ಇದು ಏಕಾದಶಿ ಸ್ಕಂದ. ಅಲ್ಲೂ ಕೂಡ ವಿಷಯ ತುಂಬ ಹೆಚ್ಚಿರೋದ್ರಿಂದ ಅಲ್ಲಿ ನಾನು ಅನುಕೂಲಕ್ಕೋಸ್ಕರ ಪರೀಕ್ಷಾರ್ಥಿಗಳ, ಶ್ರೋತೃಗಳ, ಅಭ್ಯಾಸುಗಳ, ಜಿಜ್ಞಾಸುಗಳ ಅನುಕೂಲಕ್ಕೋಸ್ಕರ ಅಲ್ಲಿ ವಿಭಜನೆಯನ್ನು ಮಾಡಿಕೊಂಡು ಭಾಗವತ ಏಕಾದಶ ಸ್ಕಂದವನ್ನು ಕೂಡ ಭಾಗವತ ಸುಸಂಮೋದ ಪೂರ್ವಾರ್ಧ, ಭಾಗವತ ಸುಸಂಮೋದ ಉತ್ತರಾರ್ಧ ಅಲ್ಲಿ 2 ಭಾಗಗಳು, ಮತ್ತು ಕೊನೆಯದಾಗಿ ಭಾಗವತ ಸಂಪರಿಮೋದ ಇದು ದ್ವಾದಶ ಸ್ಕಂದದ ಹೆಸರು. ಇವಷ್ಟನ್ನು ಸೇರಿಸಿಕೊಂಡು ಅಂದರೆ 11-12 ಸ್ಕಂದ ಸೇರಿಸಿಕೊಂಡು ಒಂದು ಸಂಪುಟ, 5ನೇ ಸಂಪುಟ. ಹೀಗೆ 5 ಸಂಪುಟ ಪುಸ್ತಕ ಈಗ 5,000 ಪ್ರಶ್ನೋತ್ತರ ರೂಪದಲ್ಲಿ ಸೇರಿಸಿಕೊಂಡು ಅದು ಬಿಡುಗಡೆಗೊಂಡಿರತಕ್ಕಂಥದ್ದು. ಇದರಂತೆ ಭಾಗವತ ಅಧ್ಯಯನ ನಡೆಸುವವರಿಗೆ ಅನುಕೂಲವಾಗಲು ಮತ್ತಷ್ಟು ವಿವರಣೆ ರೂಪದ 415 ವಿಡಿಯೋಗಳು ಕೂಡ ಬಿಡುಗಡೆಗೊಂಡಿವೆ. ಭಾಗವತ ಮೋದದ್ದು 30 ಎಪಿಸೋಡ್, ಆಮೋದ 50 ಎಪಿಸೋಡ್, ಪ್ರಮೋದ 50 ಎಪಿಸೋಡ್, ಸುಮೋದ 30 ಎಪಿಸೋಡ್, ಸಂಮೋದ 30 ಎಪಿಸೋಡ್, ಪರಿಮೋದ 25 ಎಪಿಸೋಡ್, ಅಭಿಮೋದ 21, ಅತಿಮೋದ 20, ಅಧಿಮೋದ 21, ಸಂಪ್ರಮೋದ ಅಂದರೆ ದಶಮಸ್ಕಂದ ಪೂರ್ವಾರ್ಧ ಅದು 30, ಸಂಪ್ರಮೋದ ದಶಮಸ್ಕಂದ ಉತ್ತರಾರ್ಧ 40 ವಿಡಿಯೋಗಳು. ಹಾಗೆಯೇ ಸುಸಂಮೋದ ಏಕಾದಶಿ ಸ್ಕಂದ ಪೂರ್ವಾರ್ಧ 25, ಸುಸಂಮೋದ ಉತ್ತರಾರ್ಧ ಅದೇ ಏಕಾದಶಿ ಸ್ಕಂದದ್ದೇ ಉತ್ತರಾರ್ಧ 25 ವಿಡಿಯೋಗಳು. ಅವು ಕೊನೆಯದಾಗಿ ಸಂಪರಿಮೋದ ದ್ವಾದಶ ಸ್ಕಂದದ್ದು 16 ವಿಡಿಯೋಗಳು ಈಗಾಗಲೇ ಓದುಗರ ಕೈ ಸೇರಿದ್ದಾಗಿದೆ. ರಜತ ಮಹೋತ್ಸವ, ಅಮೃತ ಮಹೋತ್ಸವ, ಶತಕೋತ್ಸವ, ಅರ್ಧಶತಕೋತ್ಸವ ಹಾಗೂ ದ್ವಿಶತಕೋತ್ಸವ ಇವೆಲ್ಲ ಸಮಾರಂಭ ನಡೆದಿರತಕ್ಕಂಥದ್ದು. ಇವುಗಳ ಅಂಗವಾಗಿ ಭಾಗವತ ದಶಮಸ್ಕಂದದ ಹೋಮ ವಿಶೇಷವಾಗಿರತಕ್ಕ ಸಂದರ್ಭ ಅದು ರೈತ ಮಹೋತ್ಸವದಲ್ಲಿ ನಡೆಯಿತು. ಹಾಗೆಯೇ ನಿರಂತರ 7 ಗಂಟೆ ಭಾಗವತ ಸಮಗ್ರ ಅನುವಾದ ಪ್ರವಚನ, ಹಾಗೆಯೇ ವಿದ್ವಾಂಸರ ಸನ್ಮಾನ, ಮನೆಗೆ ಭಾಗವತ ಯಾರ್ಯಾರು ಮನೆ ಕರೆಸಿ ಭಾಗವತವನ್ನು ಹೇಳಿಸಿದ್ದಾರೆ ಅಂಥ ಭಾಗವತ ಸೇವಾಕರ್ತರಿಗೆ ಶ್ರೀ ವೇದವ್ಯಾಸಾನುಗ್ರಹ ಪತ್ರವನ್ನು ಅವರಿಗೆ ನೀಡತಕ್ಕಂಥದ್ದು. ಹಾಗೆಯೇ ಕರ್ನಾಟಕವು ಸೇರಿದಂತೆ ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಮುಂತಾದ ವಿವಿಧ ರಾಜ್ಯಗಳಿಂದ ಆಗಮಿಸಿದ್ದ ಯಶಸ್ವಿ ಪರೀಕ್ಷಾರ್ಥಿಗಳಿಗೆ ಪರಮಪೂಜ್ಯ ಶ್ರೀ ವಿಶ್ವೇಶ್ವರ ಶ್ರೀಪಾದರಿಂದ ಪ್ರಮಾಣಪತ್ರ ಹಾಗೂ ಫಲಮಂತ್ರ ವಿತರಣೆಗಳು ನಡೆದಿವೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ದಾನಿಗಳು ಕೂಡ ಕೈ ಜೋಡಿಸಿದ್ದಾರೆ. ಅದು ರೈತ ಮಹೋತ್ಸವ ಇರಬಹುದು, ಶತಕೋತ್ಸವ ಇರಬಹುದು, ಪುಸ್ತಕದ ಪ್ರಕಟಣೆ ಇರಬಹುದು, ಈ ನಾನಾ ರೂಪದಲ್ಲಿ ದಾನಿಗಳು ನಮಗೆ ಸಹಾಯವನ್ನು ನೀಡಿದ್ದಾರೆ. ಅಂತಹ ದಾನಿಗಳಿಗೆ ಗೌರವ ಸಮರ್ಪಣೆ ಕೂಡ ನಡೆದಿದೆ. ಶ್ರೀ ಭಾಗವತ ಹಾಗೂ ವ್ಯಾಖ್ಯಾನ ಗ್ರಂಥಗಳ ಶೋಭಾಯಾತ್ರೆ ಶ್ರೀಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ಶ್ರೀಗಳಿಂದ ಆಶೀರ್ವಚನ, ಎಲ್ಲ ವಿಡಿಯೋಗಳ ಹಾಗೂ ಪುಸ್ತಕಗಳ ಬಿಡುಗಡೆ ಇವೆಲ್ಲವೂ ಕೂಡ ಕಾರ್ಯಕ್ರಮ ಈಗಾಗಲೇ ಸಂಪನ್ನ ಆಗಿದೆ. ಮನೆಗೆ ಭಾಗವತ ಸುಮಾರಿದು 201 ಆಯಿತು. ಇದರ ದುಪ್ಪಟ್ಟು ಅಂದರೆ 400ಕ್ಕೂ ಅಧಿಕ ಭಾಗವತ ಪಾಠ ಪ್ರವಚನದ ವಿಡಿಯೋಗಳು, ಒಂದು 1 to 2 ಅನ್ನೋ ಅರ್ಥ. ಅದರ ದುಪ್ಪಟ್ಟು 400ಕ್ಕಿಂತ ಸುಮಾರು 850 ಪರೀಕ್ಷಾರ್ಥಿಗಳು, ಅದರಲ್ಲಿ ರಾಜ್ಯ, ಹೊರ ರಾಜ್ಯ ಅಥವಾ ಹಾಗೂ ಅಮೇರಿಕ ಇತ್ಯಾದಿ ಇತರ ಸ್ಥಳದ ಆನ್ಲೈನ್ ಅಭ್ಯರ್ಥಿಗಳು ಸೇರಿಕೊಂಡಿದ್ದಾರೆ. ಎಲ್ಲರೂ ಸೇರಿ ಸುಮಾರು 850 ತನಕ ಆಗಿದೆ. ಒಂದು ಸಂಪುಟದಲ್ಲಿ ಸುಮಾರು 1,000 ಪ್ರಶ್ನೋತ್ತರಗಳು ಅಂತ ಇಟ್ಟುಕೊಂಡ್ರೆ 5 ಸಂಪುಟ, 5,000 ಪ್ರಶ್ನೋತ್ತರ ಸಂಗ್ರಹದ 5 ಸಂಪುಟಗಳು ಇವೆಲ್ಲವೂ ಕೂಡ 2 ವರ್ಷಗಳಷ್ಟು ಅತ್ಯಲ್ಪಾವಧಿಯಲ್ಲಿ ಸಂಪನ್ನವಾಗಿರುವುದು ಹರಿವಾಯುಗಳ ಅನುಗ್ರಹದಿಂದ. ಆ ವೇದವ್ಯಾಸರು ಮಧ್ವರು ಅನುಗ್ರಹ ಮಾಡಿದಕ್ಕೋಸ್ಕರ ಇದೆಲ್ಲ ಆಗಿರತಕ್ಕಂಥದ್ದು. ಹಾಗಾಗಿ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು ಎಂದು ಇದೆಲ್ಲ ಏನು ಅಲ್ಪ ಭಾಗವತ ಸೇವೆ ನಡೆದಿದೆ ಅದನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದರಂತೆ
ಉದ್ಧವನಿಗೆ ಕೃಷ್ಣ ಹೇಳಿದ. ದಕ್ಷಿಣ ಅಂದರೆ ಏನಪ್ಪ ಅಂತ ಪ್ರಶ್ನೆ ಕೇಳಿದ ಯಾರು? ಉದ್ಧವ. ಕೃಷ್ಣ ಉತ್ತರ ಕೊಟ್ಟ, ದಕ್ಷಿಣ ಜ್ಞಾನ ಸಂದೇಶ. ದಕ್ಷಿಣ ಎಂದರೇನು? ನೋಟಿನ ದುಡ್ಡಿನ ವಿತರಣೆ ಅಲ್ಲ. ಯಾರು ಶಿಷ್ಯ ಗುರುಗಳಿಂದ ಜ್ಞಾನವನ್ನು ಏನು ಪಡೆದಿರ್ತಾನೆ ಅದನ್ನು ತಾನು ಇತರರಿಗೆ ಹಂಚಬೇಕು. ಇದೇ ದಕ್ಷಿಣೆ. ದಕ್ಷಿಣ ಜ್ಞಾನ ಸಂದೇಶ, ಜ್ಞಾನ ಪ್ರಸಾರವೇ ಗುರುಗಳಿಗೆ ಕೊಡ್ತಕ್ಕಂತಹ ಗುರುದಕ್ಷಿಣೆ. ಈ ಜ್ಞಾನ ಪ್ರಸಾರದಿಂದ ಗುರುಗಳಿಗೆ, ಅವರ ಗುರುಗಳಿಗೆ, ಅವರ ಗುರುಗಳಿಗೆ, ಹೀಗೆ ಸಮಸ್ತ ಗುರು ಪರಂಪರೆಗೆ ಬಡ್ಡಿ ಸಂದಾಯವಾಗುತ್ತದೆ. ಅದರಲ್ಲಿ ನಮಗೂ ಸ್ವಲ್ಪ ಪುಣ್ಯ ಪ್ರಾಪ್ತಿ ಆಗ್ತದೆ. ಇಂತಹ ಜ್ಞಾನ ಪ್ರಸಾರ ಕಾರ್ಯವು ಗುರುಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಅನುಗ್ರಹದಿಂದ ಸ್ವಲ್ಪ ಮಟ್ಟಿಗೆ ಯಥಾಶಕ್ತಿ ಕಿಂಚಿತ್ ಈಗ ಸಂಪನ್ನಗೊಂಡಿದೆ. ಇದೂ ಸಹ ಗುರುಗಳ ಮೂಲಕ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಮೂಲಕ ಹರಿಗೆ ಕೃಷ್ಣಾರ್ಪಣಮಸ್ತು ಅಂತ ಅರ್ಪಣೆ ಮಾಡ್ತಾ ಇದ್ದೇನೆ. ಈ ಭಾಗವತ ಒಂದು ನಂಟನ್ನು ನಾವು ನೆನೆಸಿಕೊಳ್ಳುವುದು ಅಂತಾಗಿದ್ದರೆ, ಶ್ರೀಮದ್ ಆಚಾರ್ಯರ ತಾತ್ಪರ್ಯ ಗ್ರಂಥದ ಹಿನ್ನೆಲೆಯಲ್ಲಿ ಶ್ರೀಮದ್ ಭಾಗವತಕ್ಕೆ, ಸಮಗ್ರ ಭಾಗವತಕ್ಕೆ ವ್ಯಾಖ್ಯಾನ ಬರೆದಿರತಕ್ಕಂಥವರು ಶ್ರೀ ವಿಜಯಧ್ವಜ ಶ್ರೀಪಾದಂಗಳವರು, ಪೇಜಾವರ ಮಠಾಧೀಶರಾಗಿರ್ತಕ್ಕಂಥವರು. ಅವರು ಅವತ್ತು ಬರೆದು ಅವತ್ತಿನ ಕಾಲದಲ್ಲಿ ಅದನ್ನು ಪ್ರಚಾರ ಮಾಡಿದರು. ಇವತ್ತು ಈ 200 ಮನೆ ಮನೆಗೆ ಭಾಗವತ ಪ್ರವಚನ, ಅದರ ದುಪ್ಪಟ್ಟು 400 ಪಾಠ ಪ್ರವಚನ ವಿಡಿಯೋಗಳು, ಅದರ ದುಪ್ಪಟ್ಟು 850 ವಿದ್ಯಾರ್ಥಿ ಪರೀಕ್ಷಾರ್ಥಿಗಳು ಭಾಗವಹಿಸಿರತಕ್ಕಂಥದ್ದು, 5000 ಪ್ರಶ್ನೋತ್ತರತಕ್ಕಂಥ ಪುಸ್ತಕಗಳ ಸಂಗ್ರಹ, 5 ಸಂಪುಟ ಬಿಡುಗಡೆ, ಇವೆಲ್ಲವನ್ನು ಕೂಡ ಪರಮ ಪೂಜ್ಯ ಪೇಜಾವರ ಮಠಾಧೀಶರಾಗಿರ್ತಕ್ಕಂಥವರೇ, ಅದೇ ಪೇಜಾವರ ಮಠ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಅದನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಈ ಕಾರಣದಿಂದ ಗುರುಪ್ರಸಾದೋ ಬಲವಾನ್. ಒಂದು ಮಾತು ನೆನಪಿ ಬರ್ತದೆ, ಗುರುಗಳ ಅನುಗ್ರಹ ಅದು ಅದಕ್ಕಿಂತ ಬಲವತ್ತರವಾದ ಮತ್ಯಾವುದೂ ಇಲ್ಲ, ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದು ಬಹುಶಃ ನನಗೆ ದೊರಕಿದೆ ಅಂತ ಸಂತೋಷದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಗುರುಪ್ರಸಾದೋ ಬಲವಾನ್ ಎಂಬ ಮಾತಿಗೆ ನಾನೇ ನಿದರ್ಶನ. ಯಾಕೆ? ನಿರಂತರ 28 ವರ್ಷಗಳ ಭಾಗವತ ಸಪ್ತಾಹ ಜೊತೆಗೆ 2 ವರ್ಷಗಳ ಅವಧಿಯಲ್ಲಿ, ಅತ್ಯಲ್ಪ ಅವಧಿಯಲ್ಲಿ ಮನೆ ಮನೆಗೆ ಭಾಗವತ, ಆಗಲೇ ಅಂತೇನೆ 200ಕ್ಕೂ ಹೆಚ್ಚು, ಮನಮನಕ್ಕೆ ಭಾಗವತ, 400 ವಿಡಿಯೋಗಳು, 850 ಪರೀಕ್ಷಾರ್ಥಿಗಳು. ಈ ಜೋಡಿ ಯೋಜನೆ, ಒಂದು ಯೋಜನೆ ಮನೆ ಮನೆಗೆ ಭಾಗವತ, ಮತ್ತೊಂದು ಯೋಜನೆ ಮನಮನಕ್ಕೆ ಭಾಗವತ. ಈ ಜೋಡಿ ಯೋಜನೆಗಳ ಹಿಂದಿನ ಕಾರ್ಯಗಳು 1, 2 ಇಷ್ಟೆಲ್ಲ ಕಾರ್ಯಗಳು. ಆಗಲೇ ಅಂತಲೇ ಭಾಗವತ ದಶಮಸ್ಕಂದ ಹೋಮ ಇದ್ದಿರ್ಬೋದು, ವಿದ್ವಾಂಸರ ಸನ್ಮಾನ ಇದ್ದಿರ್ಬೋದು, ಪರೀಕ್ಷಾರ್ಥಿಗಳ ಭಗವಂತರಾಕ್ಷ ಶ್ರೀಗಳಿಂದ ಕೊಡಿಸ್ತಕ್ಕಂಥ ಇರ್ಬೋದು, ಎಲ್ಲವೂ ಕೂಡ ಅತ್ಯಲ್ಪ ಅವಧಿಯಲ್ಲಿ ಯಶಸ್ವಿಯಾಗಿರುವುದಕ್ಕೆ ಪರಮ ಪೂಜ್ಯ ಶ್ರೀ ಶ್ರೀ ಸತ್ಯಪ್ರಮೋತೀರ್ಥ ಶ್ರೀಪಾದರು, ಹಾಗೆಯೇ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು, ಹಾಗೂ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದರು, ಹಾಗೂ ಶ್ರೀ ಶ್ರೀ ವಿಶ್ವಪ್ರಸನ್ನ ಶ್ರೀಪಾದರು, ಹಾಗೂ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥರು, ಈ ಯತಿವರೆಣ್ಯರ ಕಾರುಣ್ಯದ ಚಮತ್ಕಾರವಲ್ಲದೆ ಬೇರೇನು ಕಾರಣ ಇದ್ದಿತು? ಅದಕ್ಕಾಗಿ ಇವರು ಗುರುಕಾರುಣ್ಯ ನನಗೆ ದೊರೆತಿದೆ. ಈ ಎಲ್ಲ ಗುರುವರೆಣ್ಯರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಅಷ್ಟೇ ಅಲ್ಲ, ಈ ಮನೆ ಮನೆಗೆ ಭಾಗವತ ಹಾಗೂ ಮನಕ್ಕೆ ಭಾಗವತ ಈ ಕಾರ್ಯಗಳ ಯಶಸ್ಸಿಗೆ ಶ್ರಮಿಸಿರತಕ್ಕಂಥವರು ಅಥಣಿಯ ಪಂಡಿತ್ ಶ್ರೀ ಜಯರಾಮಾಚಾರ್ಯ ಮದನಪಲ್ಲಿ, ಹಾಗೂ ಭಾಗವತ ಮನೆತನಸ್ಥರಾಗಿರ್ತಕ್ಕಂಥ ಶ್ರೀ ವಾದರಾಚಾರ್ಯ ಜಂಬಿಗೆಯವರು, ಶ್ರೀ ಮೋಹನ್ ಕುಲಕರ್ಣಿಯವರು, ಹಾಗೂ ಶ್ರೀ ರಾಯರ ಮಠದ ಎಲ್ಲ ಪದಾಧಿಕಾರಿಗಳು, ದಾನಿಗಳು, ಸೇವಾಕರ್ತರು, ಪರೀಕ್ಷಾರ್ಥಿಗಳು, ಒಬ್ಬರು ಇಬ್ಬರು, ಆ ದೊಡ್ಡ ಪಟ್ಟಿನೇ ಇದೆ ಎಲ್ಲ ಪಾಲ್ಗೊಂಡಿರತಕ್ಕಂಥವರಲ್ಲಿ. ಹಾಗೆ ಇವರೆಲ್ಲರಿಗೆ ಹಾಗೂ ಪರೋಕ್ಷ ಅಪರೋಕ್ಷವಾಗಿ ಸಹಕರಿಸಿದ ಸಕಲರಿಗೂ ಅನಂತಾನಂತ ಕೃತಜ್ಞತೆಗಳು. ಇನ್ನೊಂದು ಸಂಕಲ್ಪ ಇದೆ, ಮನೆ ಮನೆಗೆ ಭಾಗವತ ವರ್ಷಕ್ಕೊಂದರಂತೆ, ವರ್ಷಕ್ಕೊಂದು ಶತಕ ಅದು ಸಂಪನ್ನವಾಗಬೇಕು, ಸಹಸ್ರೋತ್ಸವ ಆಚರಣೆ ಆಗಬೇಕು ಅಂತ ಒಂದು ಸಂಕಲ್ಪ ಅಂದ್ಕೊಂಡಿದ್ದೇನೆ. ಅದು ಭಗವಂತನ ಹರಿವಾಯುಗಳ ಅನುಗ್ರಹದಿಂದ, ಪ್ರೇರಣೆಯಿಂದ ಅದು ಕೂಡ ಸಂಪನ್ನವಾಗಲಿ ಅಂತ ತಮ್ಮೆಲ್ಲರಿಂದ ಈ ಮೂಲಕ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಈ ಎಲ್ಲ ಕಾರ್ಯಗಳಲ್ಲಿ ಮನೆ ಮನೆಗೆ ಭಾಗವತ ಮತ್ತು ಮನಮನಕ್ಕೆ ಭಾಗವತ, ಅದು ಪುಸ್ತಕ ಪ್ರಕಟಣೆ ಇರಬಹುದು, ಪರೀಕ್ಷೆ ಇರಬಹುದು, ಭಾಗವತ ಪ್ರವಚನ ಇರಬಹುದು, ಏನೆಲ್ಲ ಎಲ್ಲ ಕಾರ್ಯಗಳಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಪ್ರೇರಣೆ ಕೊಟ್ಟು ನನ್ನನ್ನು ಸಾಗಿಸಿ ಮುಂದೆ ಕರೆದುಕೊಂಡು ಬಂದು ಈ ಕಾರ್ಯ ಮಾಡಿ ಸಮರ್ಪಣೆ ಮಾಡಲಿಕ್ಕೆ ಕಾರಣಕರ್ತರಾಗಿರತಕ್ಕಂತಹ ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಆ ಭಗವಂತ ಅನುಗ್ರಹದಿಂದ ನಾನು ಕೃತಜ್ಞನಾಗಿದ್ದೇನೆ ಅಂತ ಹೇಳ್ತಾ
ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಎಲ್ಲ ಸಮಸ್ತ ಕಾರ್ಯವನ್ನು ಕೂಡ ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ಮಧ್ವರು ಹೇಳಿದಂತೆ ನಾವೆಲ್ಲ ಏನು ಕಾರ್ಯ ಮಾಡ್ತೇವೆ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅದಕ್ಕಾಗಿ ಆ ಪ್ರೇರಣೆಯಿಂದ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಈ ಕಾರ್ಯ ಆಗಿರತಕ್ಕಂಥದ್ದೇನೆ. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮ ಸುಹೃತ್. ಈ ಮಾಡಿದ ಅತ್ಯಲ್ಪ ಸಣ್ಣ ಕಾರ್ಯದಿಂದ ಭಗವಂತ ಪ್ರಸನ್ನನಾಗಿ ಅನುಗ್ರಹ ಮಾಡಲಿ ಅಂತ, ಜಗತ್ತಿಗೆ ಸಕಲರಿಗೆ ಸನ್ಮಂಗಲ ಉಂಟು ಮಾಡಲಿ ಅಂತ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಎರಡು ಕೃತಜ್ಞತಾಪೂರ್ವಕ ಮಾತನ್ನು ಅರ್ಪಿಸ್ತೇನೆ. ಈ ಯೋಜನೆ ಮನೆ ಮನೆಗೆ ಭಾಗವತ ಅದು ಮುಂದುವರಿತದೆ. ಪಾಠ ಮನೆ ಮನೆಗೆ ಹೋಗಿ ಪ್ರವಚನ ಹೇಳ್ತಕ್ಕಂಥದ್ದು, ಮನಮನಕ್ಕೆ ಭಾಗವತ ಅದು ಕೂಡ ಮುಂದುವರಿತದೆ. ಆದರೆ ಪುಸ್ತಕ ರಚನೆ ಏನು ಕಾರ್ಯಕ್ರಮ ಇತ್ತು ಅದು ಸಂಪನ್ನಗೊಂಡಿದೆ. ಈಗ ಅರ್ಪಣೆಗೊಂಡಿದೆ. 5 ಸಂಪುಟಗಳ ಮೂಲಕ ಪರಮಪೂಜ್ಯ ಶ್ರೀಪಾದಂಗಳವರಿಂದ ಬಿಡುಗಡೆಗೊಂಡು ಅದು ದೇವನಾಗರಿ ಲಿಪಿ ಮತ್ತು ಕನ್ನಡ ಲಿಪಿಯಲ್ಲಿ. ಹಾಗಾಗಿ ಇದನ್ನು ಈಗಿನ ಮಟ್ಟಿಗೆ ಸಾಧ್ಯ ಸಂಪನ್ನವಾಗಿದ್ದ ಕಾರ್ಯವನ್ನು ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.